ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಅಲ್ಸರ್, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಅಮೃತವೆಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ದ್ವಾದಶ ರಾಶಿಗಳು 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಯಾವ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ಯಾವ ಸ್ಥಳಗಳಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದೇ ಬರುವ ಶುಕ್ರವಾರ ಅಂದರೆ ಫೆಬ್ರವರಿ 1ನೇ ತಾರೀಕು ಹರಿಹರಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಕನ್ನಡದ ಹಬ್ಬ ಕರುನಾಡ ಕದಂಬ ರಕ್ಷಣಾ ವೇದಿಕೆ ವತಿಯಿಂದ 63ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ವಧರ್ಮೀಯರ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಬಹಳ ವಿಶೇಷವಾಗಿ ನೆರವೇರಿಸಲಾಗ್ತಾ ಇದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ. ಮಧ್ಯಾಹ್ನ ಸುಮಾರು 12:30ಕ್ಕೆ ಗುರೂಜಿಯವರು ಅಲ್ಲಿಗೆ ಆಗಮಿಸ್ತಾರೆ. ಗಾಂಧಿ ಮೈದಾನ ಹರಿಹರದಲ್ಲಿ ಇರುವಂತಹ ಗಾಂಧಿ ಮೈದಾನದಲ್ಲಿ ನಡೀತಾ ಇದೆ ಈ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾದ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ದೂರವಾಣಿ ಸಂಖ್ಯೆಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9085247770 9008524770. ಮತ್ತೊಂದು ದೂರವಾಣಿ ಸಂಖ್ಯೆ 9535552239 9535552239. ಈ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿದ್ರೆ ಈ ಕಾರ್ಯಕ್ರಮದ ಕುರಿತಾದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಕನ್ನಡದ ಹಬ್ಬ ಸರ್ವಧರ್ಮೀಯರ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ನಡೀತಾ ಇದೆ. ಹರಿಹರದಲ್ಲಿ ಇರುವಂತಹ ಗಾಂಧಿ ಮೈದಾನದಲ್ಲಿ ಫೆಬ್ರವರಿ 1ನೇ ತಾರೀಕು ಶುಕ್ರವಾರ. ಇನ್ನು ಫೆಬ್ರವರಿ 10ನೇ ತಾರೀಕು ಭಾನುವಾರ ಬೆಂಗಳೂರಿನ ಅಮೃತಹಳ್ಳಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಯಾವುದು ಅಂದರೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಸುದರ್ಶನ ನಾರಸಿಂಹ, ಗೋದಾದೇವಿ, ವೈನತೇಯ, ಧ್ವಜಸ್ತಂಭ, ಗರುಡಗಂಬ, ವಿಮಾನಗೋಪುರ, ರಾಜಗೋಪುರ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವ ಹಾಗೂ ಕಲ್ಯಾಣ ಮಂಟಪದ ಪ್ರಾರಂಭೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ. ಫೆಬ್ರವರಿ 7ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ, 12ನೇ ತಾರೀಕಿನವರೆಗೆ ನಡೆಯುತ್ತೆ. ಫೆಬ್ರವರಿ 10ನೇ ತಾರೀಕು ಭಾನುವಾರ ಗುರುಜಿಯವರು ಆಗಮಿಸ್ತಾ ಇರುವಂಥದ್ದು. ಇಲ್ಲಿ ಇದೇ ಸಂದರ್ಭದಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ 108 ಕುಂಡದಲ್ಲಿ ವಿಶೇಷ ಹೋಮವನ್ನು ಕೂಡ ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತಾ ಇದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ. ಸ್ಥಳವನ್ನು ತಿಳಿಸ್ಕೊಡ್ತೀನಿ. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ, ಬ್ಯಾಟರಾಯನಪುರ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ, ಬೆಂಗಳೂರು. ಮತ್ತೊಮ್ಮೆ ಸ್ಥಳವನ್ನು ತಿಳಿಸ್ತೀನಿ. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ, ಬ್ಯಾಟರಾಯನಪುರ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ, ಬೆಂಗಳೂರು. ಖಂಡಿತವಾಗಿಯೂ ಭಾಗವಹಿಸಿ. ಫೆಬ್ರವರಿ 1ನೇ ತಾರೀಕು ಶುಕ್ರವಾರ ಹರಿಹರಕ್ಕೆ ಆಗಮಿಸ್ತಾರೆ ಮತ್ತು ಫೆಬ್ರವರಿ 10ನೇ ತಾರೀಕು ಭಾನುವಾರ ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಈ 2 ಕಾರ್ಯಕ್ರಮಗಳಲ್ಲೂ ಕೂಡ ನೀವು ಖಂಡಿತವಾಗಿಯೂ ಭಾಗಿಯಾಗಬಹುದು. ಹಾಗೆಯೇ ಗುರುಜಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದನ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಇದೇ ಬರುವ ಫೆಬ್ರವರಿ 1ನೇ ತಾರೀಕಿನಿಂದ ಅಂದರೆ ಶುಕ್ರವಾರದಿಂದ ನಿಮಗಿಷ್ಟವಾದಂತಹ ಚಾನಲನ್ನು ಆಯ್ಕೆ ಮಾಡುವಂತಹ ಸಂಪೂರ್ಣ ಸ್ವಾತಂತ್ರ್ಯ ನಿಮಗಿರುತ್ತೆ.
ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಎಲ್ಲ ಜನಪ್ರಿಯ ಧಾರಾವಾಹಿಗಳು, ರಿಯಾಲಿಟಿ ಶೋಗಳು, ನಿಮ್ಮ ನೆಚ್ಚಿನ ಸ್ಟಾರ್ಗಳ ಚಲನಚಿತ್ರಗಳು, ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಸಾರಥ್ಯದ ಸತತ 5 ವರ್ಷಗಳಿಂದ ನೀವು ನೋಡ್ತಾ ಬಂದಿರುವಂತಹ ಎಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕೂಡ ನೀವು ವೀಕ್ಷಿಸಬಹುದು. ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳು, ಧಾರಾವಾಹಿಗಳ ಜೊತೆಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕೂಡ ನೀವು ನಿರಂತರವಾಗಿ ವೀಕ್ಷಿಸ್ತಾ ಇರಬೇಕು ಅಂದರೆ ನೀವು ಏನು ಮಾಡಬೇಕು, ತಿಂಗಳಿಗೆ ಕೇವಲ 17 ರೂಪಾಯಿಗಳನ್ನು ಮಾತ್ರ ಪಾವತಿ ಮಾಡಿ ಜೀ ಕನ್ನಡ ಪ್ರೈಮ್ ಪ್ಯಾಕನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಮತ್ತು DTHನ ಸಂಪರ್ಕಿಸಿ ತಿಂಗಳಿಗೆ ಕೇವಲ 17 ರೂಪಾಯಿಗಳನ್ನು ಮಾತ್ರ ಪಾವತಿ ಮಾಡಿ ಜೀ ಕನ್ನಡ ಪ್ರೈಮ್ ಪ್ಯಾಕನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಗಿದ್ರೆ ಬುಧವಾರ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಪುಣ್ಯಕ್ಷೇತ್ರವೊಂದರ ದರ್ಶನ ಮಾಡ್ಕೊಂಡು ಬರೋಣ. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्युः करिष्यति देवं सर्वाभरणभूषितं नमामि देवं किं नो मृत्युः करिष्यति शिवाय साम्बाय हरये परमात्मने प्रणतक्लेशनाशाय योगीनां पतये नमः. शिवाय साम्बाय हरये परमात्मने प्रणतक्लेशनाशाय योगीनां पतये नमः. नमामि शिरसा देवं किं नो मृत्युः करिष्यति मार्कण्डेयकृतं नास्ति चोरभयं क्वचित्. नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः.
ಗುರುಜಿಯವರನ್ನು ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಮನೆ ಹಾಗಿದ್ರೆ ಗುರುಜಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀಯಃಕಾಂತಾಯ ಕಲ್ಯಾಣ ನಿಧೀಶ್ವರಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾನುರುದ್ಧಶ್ಚಾಶೇಷಾದ್ರೀಪತಿರೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಇವತ್ತು ಬುಧವಾರ, ಅದೇ ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ನಂದಿಗಿರಿಧಾಮದಲ್ಲಿರ್ತಕ್ಕಂತಹ ಭೋಗನಂದೀಶ್ವರನ ದರ್ಶನ ಮಾಡಿದ್ರಿ ತಾವು. ಭೋಗನಂದೀಶ್ವರನ ಆ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವನ ದರ್ಶನ ನಿಜಕ್ಕೂ ಇವತ್ತು ಬಹಳ ವಿಶೇಷವೇ ಸರಿ. ಯಾಕೆಂದರೆ ಈ ಮಾಘಸ್ನಾನದ ಕ್ಷೇತ್ರಗಳಿವೆಲ್ಲ, ಮಾಘಸ್ನಾನದ ಕ್ಷೇತ್ರಗಳು ಪ್ರತಿಯೊಂದು ಊರಲ್ಲೂ ಇದೆ. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪ್ರಸಿದ್ಧಿ ಹೊಂದಿರತಕ್ಕಂಥದ್ದು, ಕಲ್ಯಾಣಿಗಳಿರ್ತಕ್ಕಂಥದ್ದು. ಎಲ್ಲಿ ಕಲ್ಯಾಣಿ ಇದೆಯೋ, ಅಂದರೆ ಎಲ್ಲಿ ವಿಶೇಷವಾಗಿರ್ತಕ್ಕಂಥ ಜಲಕುಂಡವಿದೆಯೋ ಆ ಸಾನ್ನಿಧ್ಯಕ್ಕೆ ಒಂದು ಶಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ನಂದಿಗಿರಿಧಾಮದಲ್ಲಿ, ನಂದಿ ಬೆಟ್ಟದಲ್ಲೂ ಇದೆ, ನಂದಿಯಲ್ಲೂ ಇದೆ. ಈಗ ತಾವು ನೋಡಿರ್ತಕ್ಕಂಥದ್ದು ನಂದಿಯಲ್ಲಿರ್ತಕ್ಕಂತಹ ಭೋಗನಂದೀಶ್ವರ, ಯೋಗನಂದೀಶ್ವರ, ಭೋಗನಂದೀಶ್ವರ. ಮೇಲ್ಭಾಗದಲ್ಲಿ ಯೋಗನಂದೀಶ್ವರ, ತಳಭಾಗದಲ್ಲಿ ಭೋಗನಂದೀಶ್ವರ. ಒಟ್ಟಾರೆ ಹೇಳಬೇಕಂದ್ರೆ ಸಾಂಬ ಸದಾಶಿವನ ಅನುಗ್ರಹವನ್ನು ಬುಧವಾರದ ಈ ವಿಶೇಷವಾಗಿರ್ತಕ್ಕಂಥ ದಿನ ತಾವೆಲ್ಲರೂ ತಿಳ್ಕೊಂಡ್ರಿ. ಹಾಗೆ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರಗಳು ಸಾಕಷ್ಟು ಇದೆ. ಜೊತೆಗೆ ಯಾವುದೇ ಒಂದು ವಿಚಾರವನ್ನಾದರೂ ನಾವು ಹೇಗೆ ಅದನ್ನು ಸ್ವಾಗತಿಸ್ತೀವೋ ಹಾಗೆ ನಮ್ಮ ಶ್ರೇಯಸ್ಸನ್ನು ಸಹಿತ ನಾವು ಸಿದ್ಧಿಪಡಿಸ್ಕೊಳ್ಬಹುದು. ತಂತ್ರಸಾರಗಳಲ್ಲಿ ಈಗಾಗಲೇ ಸಾಕಷ್ಟು ತಂತ್ರಗಳನ್ನು ನಾನು ನಿಮ್ಮೊಂದಿಗೆ ತೆಗೆದಿಟ್ಟಿದ್ದೀನಿ. ತಾವು ನೋಡಿದ್ದೀರಿ, ಬರೆದಿದ್ದೀರಿ. ಎಷ್ಟೋ ಗ್ರಂಥಗಳನ್ನು, ಮಹರ್ಷಿ ಗ್ರಂಥಗಳನ್ನೇ ಮಾಡಿಟ್ಟಿದ್ದೀರಿ. ಯಾವುದೇ ಊರಿಗೆ ಬಂದರೂ ಸಹಿತ ಮಹರ್ಷಿ ಗ್ರಂಥಗಳನ್ನು ತಂದು ತೋರಿಸುವಂತಹ ತಾಯಂದರು ಸಾಕಷ್ಟು ಜನ. ಯಾಕೆಂದರೆ ಒಂದೊಂದು ತಂತ್ರಸಾರವು ಸಹಿತ ಅಷ್ಟು ವಿಶೇಷತೆಗಳನ್ನು ಹೇಳುವಂಥದ್ದು. ಹಾಗೆ ಯಾವುದೇ ಒಂದು ತಂತ್ರಸಾರವು ಸಹಿತ ನಿಮಗೆ ದುಬಾರಿ ವೆಚ್ಚದಲ್ಲಿ ಮಾಡ್ಕೊಳ್ಬೇಕಾದಂಥದ್ದಿಲ್ಲ. ಯಾಕೆಂದರೆ ಈ ಸುಂದರವಾದಂತಹ ಪ್ರಕೃತಿ ಮಾತೆ ನಮಗೇನು ಕೊಡ್ತಾಳೋ ಆ ಕೊಟ್ಟಿರ್ತಕ್ಕಂಥದ್ರಲ್ಲೇ ನಾವು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಪ್ರತಿ ಭಾಗಗಳಲ್ಲೂ, ಎಲ್ಲ ರಂಗಗಳಲ್ಲಿ, ಅಂದರೆ ಎಲ್ಲ ಪ್ರಾಂತ್ಯಗಳಲ್ಲೂ ಸಿಗುವಂತಹ ವನಸಿರಿಗಳನ್ನಷ್ಟೇ ನಾನು ನಿಮಗೆ ಪರಿಚಯಿಸುವಂಥದ್ದು. ಹಾಗೆ ಇವತ್ತು ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿದ ಒಂದು ವಿಶೇಷವಾಗಿರ್ತಕ್ಕಂಥ ಸಣ್ಣದಾದಂಥ ಪುಟ್ಟದಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೇನೆ. ಸಾಕಷ್ಟು ಜನದ ಧ್ವನಿ ಕೂಗು ಒಂದಾಗಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಶ್ರಮಿಸ್ತೀವಿ, ನಾವು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದನ್ನು ಮಾಡಲಿಕ್ಕಾಗ್ತಿಲ್ಲ, ಅಥವಾ ನಾವು ಸಂಪಾದನೆ ಮಾಡಿರ್ತಕ್ಕಂಥದ್ದು ನಮ್ಮ ಕೈ ಸಿಗ್ತಾ ಇಲ್ಲ, ಅಥವಾ ಸಂಪಾದನೆ ಮಾಡ್ಕೊಂಡು ಬಂದಮೇಲೆ ಅದು ಹೇಗಾಗ್ತಿದೆ, ಹೇಗೆ ಖರ್ಚು ಮಾಡ್ತಿದ್ದೀವಿ, ಅದು ಏನಾಗ್ತಾ ಇದೆ, ಇದರ ಅರಿವು ನಮಗಿಲ್ಲ. ಒಟ್ಟಾರೆ ಸಮಸ್ಯೆನಂತೂ ಸಾಕಷ್ಟು ಹೊತ್ತಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ಚಿಕ್ಕದಾಗಿ ಚೊಟಕಾಗಿರ್ತಕ್ಕಂಥ ಸಣ್ಣದಾದಂಥ ಒಂದು ಅನುಷ್ಠಾನ. ಇದಕ್ಕೆ ನೀವು ಬೇಕಾಗಿರೋ ಪದಾರ್ಥಗಳು ಸಹಿತ ನಿಮ್ಮ ಪ್ರಾಂತ್ಯದಲ್ಲೇ ಸುತ್ತಮುತ್ತ ಸಿಗುವಂತಹದ್ದೇ ವನಸಿರಿಗಳು. ಆ ವನಸಿರಿಗಳಾದರೂ ಯಾವುದು? ಒಂದು, ಬೆಟ್ಟದ ನೆಲ್ಲಿ ಗಿಡ. ಬೆಟ್ಟದ ನೆಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಬೆಟ್ಟದ ನೆಲ್ಲಿ ಗಿಡ ಗೊತ್ತಿದೆ, ಬರ್ಕೊಳ್ಳಿ. ಇಷ್ಟು ವಿಚಾರವನ್ನು ಮಾತ್ರ ಈಗ ಬರ್ಕೊಳ್ಳಿ. ಈ ವಿಚಾರದಲ್ಲಿ ಎಷ್ಟೆಲ್ಲ ಸತ್ಯಗಳಿದೆ, ಎಷ್ಟೆಲ್ಲ ರಹಸ್ಯಗಳಿದೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಬೆಟ್ಟದ ನೆಲ್ಲಿ ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ವರಪ್ರಸಾದ ಅಂದರೂ ತಪ್ಪಾಗುವುದಿಲ್ಲ. ಯಾಕೆಂದರೆ ಜಗದ್ಗುರುಗಳಾದಂಥ ಆದಿಶಂಕರರು ಅಂದೇ ಆ ಬೆಟ್ಟದ ನೆಲ್ಲಿನ ಬಂಗಾರದ ನೆಲ್ಲಿಯಾಗಿ ತಮ್ಮಲ್ಲಿರ್ತಕ್ಕಂಥ ಶಕ್ತಿಯಿಂದ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಅದನ್ನು ದರೆಗಿಳಿಸಿದ್ದಾರೆ. ಆ ದರೆಗಿಳಿಸಿರ್ತಕ್ಕಂತಹ ಬೆಟ್ಟದ ನೆಲ್ಲಿ, ಅದರಿಂದ ಇವತ್ತು ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ಕೋಬಹುದು. ಇನ್ನು ಬೆಟ್ಟದ ನೆಲ್ಲಿ ಜೊತೆಗೆ ಬೇಕಾಗಿರ್ತಕ್ಕಂಥದ್ದು ಔದುಂಬರದ ಎಲೆ. ಯಾಕೆಂದರೆ ಔದುಂಬರ ಗುರುಗಳು ವಾಸ ಮಾಡ್ತಕ್ಕಂಥದ್ದು. ಗುರು ದತ್ತಾತ್ರೇಯರು, ಹಾಗೆ ಸಾಕಷ್ಟು ಪವಾಡಗಳನ್ನು ಮಾಡ್ತಕ್ಕಂಥವ್ರು, ದತ್ತ ಪರಂಪರೆಯಲ್ಲಿರ್ತಕ್ಕಂಥವ್ರು, ಅವಧೂತ ಪರಂಪರೆಯಲ್ಲಿರ್ತಕ್ಕಂಥವ್ರು. ಅವಧೂತ ಪರಂಪರೆ ಎಲ್ಲಿರುತ್ತೋ ಅಲ್ಲಿ ಒಂದು ವಿಶೇಷವಾದಂತಹದ್ದು. ಅದರಲ್ಲೂ ನೀವು ನೋಡಬಹುದು ಈ ಹತ್ತಿ ಹಣ್ಣಿನ ಗಿಡ, ಔದುಂಬರ ವೃಕ್ಷ. ಹಾಗೆ ಔದುಂಬರದ ಎಲೆ, ಬೆಟ್ಟದ ನೆಲ್ಲಿ ಗಿಡ. ಬೆಟ್ಟದ ನೆಲ್ಲಿ ಗಿಡ ಎಲ್ಲಿದೆ ಹುಡುಕೊಳ್ಬೇಕು, ಅಥವಾ ನಿಮ್ಗೆ ಅದು ಸಿಗುತ್ತೆ, ಸಾಕಷ್ಟು ಕಡೆ ಸಿಗುತ್ತೆ. ಬೆಟ್ಟದ ನೆಲ್ಲಿ ಗಿಡ ಸಿಗಲ್ಲ ಅನ್ನೋ ಮಾತೇ ಇಲ್ಲ. ಅಷ್ಟಕ್ಕೂ ನಿಮಗೆ ಬೇಕು ಅಂದರೆ ನರ್ಸರಿಗಳಲ್ಲಿ ಈ ಗಿಡ ಮರಗಳನ್ನು, ಸಣ್ಣ ಪುಟ್ಟಬಾಣಿಯಿಂದ ಗಿಡ ಮರಗಳನ್ನು ಮಾರುವಂಥ ಸ್ಥಳ ಇದೆಯಲ್ಲ, ನರ್ಸರಿ ಅಂತೇಳಿ ಹೇಳ್ತಾರೆ, ಅಂತಹ ಕಡೆ ಬೆಟ್ಟದ ನೆಲ್ಲಿ ಗಿಡಗಳು ಸಾಕಷ್ಟು ಸಿಗುತ್ತೆ. ಆ ಬೆಟ್ಟದ ನೆಲ್ಲಿ ಗಿಡವನ್ನು ನಿಮ್ಮ ಪ್ರಾಂತ್ಯದ ಅಕಸ್ಮಾತ್ ನಿಮಗೆ ಸ್ಥಳದ ಅಭಾವನೂ ಇದೆ ಅಂದರೆ ಒಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಒಂದು ಪಾಟಲ್ಲಿ ಹಾಕಿ ಅದನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾಕೆಂದರೆ ಒಂದು ಬೆಟ್ಟದ ನೆಲ್ಲಿ ಗಿಡಕ್ಕೆ ಒಮ್ಮೆ ಬೆಳಗ್ಗೆದ್ದು ನಮಸ್ಕಾರ ಮಾಡಿದ್ರೆ ಆ ದಿನದ ಸಂಕಷ್ಟಗಳು ದೂರ ಆಗುತ್ತೆ ಅಂತ ಸಾಕಷ್ಟು ಪುರಾಣಗಳಲ್ಲಿದೆ.
ಆಧಾರಗಳಿದೆ. ತಂತ್ರಸಾರದಲ್ಲಿ ಅದಕ್ಕೆ ಸಾಕಷ್ಟು ಕೆಲಸ, ಅದರಲ್ಲಿ ಒಂದು ಶಕ್ತಿ ಇದೆ. ಬೇಕಾಗಿರ್ತಕ್ಕಂಥದ್ದು ಔದುಂಬರದ ಎಲೆ ಅಥವಾ ಔದುಂಬರದ ಕಡ್ಡಿ, ಬೆಟ್ಟದಿನಲ್ಲಿ ಗಿಡ. ಬೆಟ್ಟದಿನಲ್ಲಿ ಗಿಡ ಬೆಟ್ಟದಿನಲ್ಲಿನೇ ಬಿಡಬೇಕು ಅಂತಲ್ಲ, ಅಥವಾ ನೆಲ್ಲಿಕಾಯಿ ಬಿಟ್ಟರೆ ಅದಷ್ಟೇ ಶಕ್ತಿ ಅಂತಲ್ಲ. ಆ ವೃಕ್ಷ, ಆ ಗಿಡದ ಸಣ್ಣ ಸಸಿ ಆದರೂ ಸಹಿತ ಅದನ್ನು ನಿಮ್ಮ ಪ್ರಾಂತ್ಯದಲ್ಲಿ ಪ್ರತಿದಿನ ತುಳಸಿ ಪೂಜೆ ಹೇಗೆ ಮಾಡ್ತಿರೋ ಹಾಗೆ ಬೆಟ್ಟದನೆಲ್ಲಿಗೆ ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಬೆಟ್ಟದನೆಲ್ಲಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚೋದ್ರಿಂದ ಆ ವಾಸ್ತುಗೃಹ ಸದಾಕಾಲ ಮಹಾಲಕ್ಷ್ಮಿ ತಾಂಡವಾಡ್ತಾಳಂತೆ. ಅದಕ್ಕೋಸ್ಕರ ಲಕ್ಷ್ಮಿ ನೆಲೆ ನಿಂದಿರತಕ್ಕಂಥದ್ದು, ಲಕ್ಷ್ಮಿ ಇರ್ತಕ್ಕಂಥ ಸ್ಥಳ ಅಂದರೂ ಅದು ತಪ್ಪಾಗೋದಿಲ್ಲ. ಇನ್ನು ಇದ್ರ ಜೊತೆಗೆ ಬಿಳಿ ಸಾಸಿವೆ ತಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಸ್ವಲ್ಪ ಬಿಳಿ ಸಾಸಿವೆ ಬೇಕಾಗತ್ತೆ. ಬಿಳಿ ಸಾಸಿವೆ ಜೊತೆಗೆ ನೀವು ಸಿದ್ಧಿ ಮಾಡ್ಕೋಬೇಕಾದ್ದು ಚಂದ್ರ, ಅಂದರೆ ಗಂಗಚಂದ್ರ ಅಂತಲೋ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ರಕ್ಷೆ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಸಿಂಧೂರ, ಕೇಸರಿ, ರಕ್ಷೆ. ಇದನ್ನು ಒಂದೊಂದು ಭಾಷೆಯಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಹೇಳ್ತಾರೆ. ಕೆಲವೊಂದು ಕಡೆ ರಕ್ಷೆ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಸಿಂಧೂರ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಚಂದ್ರ ಅಂತ ಹೇಳ್ತಾರೆ. ಅಥವಾ ಇದನ್ನೆಲ್ಲದಕ್ಕಿಂತ ಇನ್ನೂ ಈಸಿಯಾಗಿ ತಿಳ್ಕೊಳ್ಬೇಕು ಅಂದರೆ ಆಂಜನೇಯ ಸ್ವಾಮಿಯ ಮೂತಿಗೆ ಹಚ್ಚುವಂಥ ಆ ಬಣ್ಣ, ಈ ಒಂದು ಕೇಸರಿ. ಅಂದರೆ ಇದನ್ನು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆಯುವಾಗ ಇದನ್ನು ಮಿಶ್ರಣ ಮಾಡಬೇಕು. ಗಂಧದಲ್ಲಿ ಮಿಶ್ರಣ ಮಾಡಿ ಅದನ್ನು ಎಲೆಯ ಮೇಲೆ ತೆಗೆದಿಟ್ಕೊಳ್ಳಿ. ಇದಿಷ್ಟು ನೀವು ಸಿದ್ಧತೆ ಮಾಡಿಟ್ಕೊಂಡ್ರೆ ಇದರ ತಂತ್ರವನ್ನು ಹೇಗೆ ಮಾಡಬೇಕು, ಜೊತೆಗೆ ಆರ್ಥಿಕ ಸಂಕಷ್ಟಗಳಿಂದ ಇದನ್ನು ಪ್ರತಿದಿನ ಮಾಡ್ಕೋಬಹುದು. ಇದು ಬಹಳ ಕಷ್ಟದ ಕೆಲಸ ಏನಲ್ಲ. ಅಥವಾ ಬಹಳ ನೀವು ತುಂಬ ಇದಕ್ಕೆ ಮರ ಸುತ್ತಬೇಕು, ಗಿಡ ಸುತ್ತಬೇಕು, ಅಥವಾ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು ಅನ್ನೋದೇನಿಲ್ಲ. ಇದು ಕಾರ್ಯವೈಖರಿಗಳೆಲ್ಲ 5 ರಿಂದ 10 ನಿಮಿಷ ಮಾತ್ರ. ಆದರೆ ಇದನ್ನು ಯಾರಿಗೆ ಸಮಸ್ಯೆ ಇದೆಯೋ, ಸಮಸ್ಯೆ ಇರ್ತಕ್ಕಂಥವರೇ ಮಾಡ್ಕೊಳ್ಳೋದು ಬಹಳಷ್ಟು ಶ್ರೇಷ್ಠ. ಮನೇಲಿರ್ತಕ್ಕಂಥವರೇ ಎಲ್ಲರೂ ಮಾಡಿಕೊಡ್ಬೇಕಂತೇನಿಲ್ಲ. ಯಾರೊಬ್ಬರ ವ್ಯವಹಾರಕ್ಕೆ ಹೊರಡ್ತಿದ್ದೀರಿ, ಯಾರೊಬ್ಬರ ಸ್ಥಿತಿಗತಿಗಳು ಸರಿಪಡಿಸ್ಕೊಳ್ಳೋಕೆ ಹೊರಡ್ತಿದ್ದೀರಿ, ಯಾರೊಬ್ಬರ ಫ್ಯಾಕ್ಟ್ರಿ ಇರ್ಬೋದು, ಜೀವನ ಇರ್ಬೋದು, ಅಥವಾ ಸ್ವಂತ ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಅಥವಾ ಮತ್ತೊಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೂ ಸಹಿತ ನೆಮ್ಮದಿ ಇಲ್ಲ ಅಂದರೆ ಆ ನೆಮ್ಮದಿ ಪಡ್ಕೊಳ್ಳಿಕ್ಕಾದರೂ ಈ ತಂತ್ರಸಾರವನ್ನು ಮಾಡ್ಬೋದು. ಈ ತಂತ್ರಸಾರದಲ್ಲಿ ಅಂತಹ ಒಂದು ವಿಶಿಷ್ಟತೆ ಇದೆ. ಮತ್ತೊಮ್ಮೆ ಹೇಳ್ತೀನಿ, ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಬೆಟ್ಟದಿನಲ್ಲಿ ಗಿಡ, ಸಣ್ಣ ಸಸ್ಯ ಆದರೂ ಸರಿ, ದೊಡ್ಡ ಸಸ್ಯ ಆದರೂ ಸರಿ, ಅಥವಾ ಊರಲ್ಲಿ ಒಂದಿದ್ದರೆ ಎಲ್ಲರೂ ಹೋಗಿ ಅಲ್ಲೇ ಪೂಜೆ ಮಾಡಿ ಬರ್ಬೋದು, ತಪ್ಪಲ್ಲ. ಅಥವಾ ಯಾರೋ ಒಬ್ಬರ ಮನೆಗೆ ಹಾಕ್ಕೊಂಡಿದ್ದಾರೆ, ಎಲ್ಲರೂ ಬಂದು ಅಲ್ಲೊಂದು ಪ್ರಾರ್ಥನೆ ಮಾಡಿ ಒಂದು ದೀಪ ಹಚ್ಚೋದು ತಪ್ಪಲ್ಲ. ಆದರೆ ಆ ಮನೆಯವರ ಆ ಹೃದಯ ವೈಶಾಲ್ಯತೆ ಇರಬೇಕು. ಯಾಕೆಂದರೆ ಆ ಮನೇಲಿರ್ತಕ್ಕಂಥವ್ರು ಯಾರ್ಯಾರೋ ಬಂದು ಇಲ್ಲಿ ದೀಪ ಹಚ್ತಾರೆ ಅಂದರೆ ನಮಗೇನು ತೊಂದರೆ ಆಗ್ಬಿಡುತ್ತೋ ಅಂತ ತಿಳ್ಕೊಳ್ಬಾರ್ದು. ಹಾಗೆ ಬೆಟ್ಟದಿನಲ್ಲಿ ಗಿಡದಿಂದ ತಂತ್ರಸಾರದಲ್ಲಿ ಒಳ್ಳೆಯದನ್ನು ಮಾಡ್ಬೋದೇ ವಿನಃ ಕೆಟ್ಟದ್ದು ಖಂಡಿತ ಮಾಡಲಿಕ್ಕಾಗೋದಿಲ್ಲ. ಬೆಟ್ಟದಿನಲ್ಲಿ ಗಿಡವನ್ನು ಉಪಯೋಗಿಸಿ ತಂತ್ರಸಾರವನ್ನು ಮಾಡಿ ಇನ್ನೊಬ್ಬರ ಜೀವನಕ್ಕೆ ಮುಳ್ಳಾಗೋ ಥರ ಆಗಲಿ, ಅಥವಾ ಇನ್ನೊಬ್ಬರಿಗೆ ತಂತ್ರಸಾರ ಆಗಲಿ, ಅಥವಾ ಇನ್ನೊಬ್ಬರಿಗೆ ಕೆಡುಕು ಮಾಡ್ತಕ್ಕಂಥದ್ದಾಗಲಿ ಖಂಡಿತ ಸಾಧ್ಯವಿಲ್ಲ, ಅದು ಆಗೋದಿಲ್ಲ. ಬೆಟ್ಟದಿನಲ್ಲಿ ಗಿಡ ಇದಕ್ಕೆ ಯಾವುದೇ ಸಹಕರಿಸೋದಿಲ್ಲ. ಬೆಟ್ಟದಿನಲ್ಲಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಬೋದಾಗತ್ತೆ. ಒಂದು ಬೆಟ್ಟದಿನಲ್ಲಿ ಕಾಯಿನ ಆಹಾರದಲ್ಲಿ ತೆಗೆದುಕೊಂಡ್ರೆ, ಹೊಟ್ಟೆಗೆ ತೆಗೆದುಕೊಳ್ಳೋದ್ರಿಂದ, ಇದನ್ನು ವೈದ್ಯರು ಹೇಳ್ತಾರೆ, ಆಯುರ್ವೇದಿಕಲ್ಲಿ ಇದಕ್ಕೆ ಬಹಳ ಹೆಸರಿದೆ. ಪ್ರತಿದಿನ ಒಂದಿಷ್ಟು ಸಣ್ಣದಾದಂಥ ಒಂದು ಪೀಸ್ ಬೆಟ್ಟದಿನಲ್ಲಿ ತಿಂದರೆ ನಮ್ಮಲ್ಲಿ ಸಿ ವಿಟಮಿನ್ಸ್ ಅಂತಕ್ಕಂಥದ್ದು, ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕ್ಯಾಲ್ಶಿಯಮ್ಸ್ ಏನಿದೆ, ಬೇಕಾದಂತಹ ಒಂದು ಚೈತನ್ಯ ಶಕ್ತಿಯನ್ನು ಬೆಟ್ಟದಿನಲ್ಲಿಯೇ ಸಣ್ಣದಾದಂಥ ಒಂದು ಚೂರು ಬೆಳಗ್ಗೆ ಒಂದು ಲೋಟ ನೀರು ಫಸ್ಟ್ ಒಂದು ಚೂರು ತಿಂದು ಅನಂತರ ನೀರು ಕುಡಿದ್ರೆ ಅದು ಎಂಥ ಒಂದು ಕಹಿ ಇದ್ದರೂ ಹುಳಿ ಇದ್ದರೂ ಸಹಿತ ನೀವು ಕುಡಿದಂಥ ನೀರು ಸಿಹಿಯಾಗೇ ಇರುತ್ತೆ. ಇದನ್ನು ಅನುಭವಕ್ಕೆ ತಂದುಕೊಳ್ಬಹುದು ನೀವು. ಜೊತೆಗೆ ಬೆಟ್ಟದಿನಲ್ಲಿ ಒಂದು ಸಣ್ಣದಾದಂಥ ಒಂದು ಚೂರು ತಿಂದರೆ ನಿಮಗೆ ಬಹುಶಃ ಮಧ್ಯಾಹ್ನದವರೆಗೂ ಊಟನೇ ಬೇಡ, ಅಷ್ಟು ವಿಟಮಿನ್ಸ್ ಅದರಲ್ಲಿದೆ. ಅಂಥ ಒಂದು ಕ್ಯಾಲರಿ ಇರುತ್ತೆ, ಅಂಥ ಒಂದು ವಿಶೇಷತೆ ಆ ಬೆಟ್ಟದಿನಲ್ಲಿಯಲ್ಲಿದೆ. ಇನ್ನು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಲೆ ಕೂದಲಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರಿಗೂ ಒಂದು ಆಸೆ, ತಲೆ ಕೂದಲು ಚೆನ್ನಾಗಿ ಕಾಣ್ತಾ ಇರಬೇಕು, ತಲೆ ಬುರುಡೆ ಕಾಣಬಾರ್ದು. ವಯಸ್ಸು ಎಷ್ಟನ್ನ ಇರಲಿ, ವಯಸ್ಸಾಗಿರ್ತಕ್ಕಂಥ 60 ವಯಸ್ಸಾದಮೇಲೂ ಸಹಿತ ಇನ್ನೂ ತಲೆ ಕೂದಲು ಬಗ್ಗೆ ಚಿಂತನೆ ಮಾಡುವಂಥವ್ರು ನಮ್ಮಲ್ಲಿದ್ದಾರೆ. ಅದರಿಂದ ಅಂತಹವ್ರಿಗೆ ತಲೆ ಕೂದಲು ಚೆನ್ನಾಗಿ ಬರಬೇಕಂದ್ರೂ ಸಹಿತ ಈ ಬೆಟ್ಟದಿನಲ್ಲಿ ಬೇಕು. ಬೆಟ್ಟದಿನಲ್ಲಿ ಚೆನ್ನಾಗಿ ಒಣಗಿರ್ತಕ್ಕಂಥದ್ದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಒಂದು 15 ರಿಂದ 20 ದಿವಸ ಅದನ್ನು ಕಾರ್ಕ್ ಮುಚ್ಚಿಟ್ಟು, ಅಥವಾ ಅದರ ಜೊತೆಗೆ ಬೆಟ್ಟದಿನಲ್ಲಿ ಇದು ಕರಿಬೇವಿನ ಸೊಪ್ಪು, ಒಂದಿಷ್ಟು ಮೆಂತ್ಯ, ಬೆಟ್ಟದಿನಲ್ಲಿ ಕರಿಬೇವಿನ ಸೊಪ್ಪು ಜೊತೆಗೆ ಒಂದಿಷ್ಟು ಮೆಂತ್ಯ ಮತ್ತು ಲಾವಂಚ, ಇದಿಷ್ಟೂ ಸಹಿತ ಒಂದು ಕೊಬ್ಬರಿ ಎಣ್ಣೆನ ಸ್ವಲ್ಪ ಹಾಕ್ಬಿಟ್ಟು, ಕೊಬ್ಬರಿ ಎಣ್ಣೆ 100 ಗ್ರಾಮಿಗೆ ಇದನ್ನೆಲ್ಲ ಮಿಶ್ರಣ ಮಾಡಿ 15 ದಿವಸ ಅದನ್ನು ಮುಚ್ಚಿಬಿಡಿ. 15 ದಿವಸ ತೆಗಿಲೇಬೇಡಿ. 15 ದಿವಸ ಆದ ನಂತರ 5 ದಿವಸ ಒಂದು ಬಿಸಿಲಲ್ಲಿ ಇಡ್ತಾ ಬನ್ನಿ. ಮುಚ್ಚಳ ಮುಚ್ಚಿಟ್ಟೇ 5 ದಿವಸ ಬಿಸಿಲಲ್ಲಿಡಿ. ಅದಾದಮೇಲೆ ಅದನ್ನು ತಲೆಗೆ ಹಚ್ಕೊಳ್ಳೋಕ್ಕೆ ಶುರು ಮಾಡಿ. ಕೂದಲು ಬರ್ದಿರ ಇದ್ದು ಪೂರ್ತಿ ಹೋಗ್ಬಿಟ್ಟಿದ್ರು ಸಹಿತ, ಅಥವಾ ಕೂದಲು ಬಿಳಿ ಕೂದಲು ಬರ್ತಿದ್ರು, ಅಥವಾ ಇನ್ನೇನೋ ಒಂದು ಸಮಸ್ಯೆ ಆಗ್ತಿದ್ದ ತಲೆಹೊಲ್ಲಿ ಈ ತಲೆ ಹುಟ್ಟು ಬರ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಿದ್ರು ಸಹಿತ ಈ ಒಂದು ತಂತ್ರದಿಂದ ಖಂಡಿತ ತಲೆ ಕೂದಲು ಚೆನ್ನಾಗಿ ಬರುತ್ತೆ.
ನಮಗೆ ಇವತ್ತು ತಲೆ ಕೂದಲ ಬಗ್ಗೆ ನಾನು ಹೇಳೋದಕ್ಕಿಂತ ಇರ್ತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡ್ಕೋಬೇಕು. ಅದಕ್ಕಾಗಿ ಏನು ಮಾಡಬೇಕು ಆ ವಿಚಾರವನ್ನೆಷ್ಟು ಇವತ್ತು ತಿಳ್ಕೊಳ್ಳೋಣ. ಆದರೆ ಇದರ ವಿಚಾರಗಳು ಇನ್ನಷ್ಟು ಇದೆ, ನಾನು ತಿಳಿಸ್ಕೊಡ್ತೇನೆ, ಕೂತ್ಕೊಳ್ಳಿ. ಗುರುಜಿ, ಕಳೆದ ಭಾಗದಲ್ಲಿ ಬೆಟ್ಟದ ನಲ್ಲಿ ಗಿಡದ ವಿಶೇಷ ಅನುಷ್ಠಾನದ ಬಗ್ಗೆ ಹೇಳ್ತಿದ್ರಿ, ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ. ಬೆಟ್ಟದ ನೆಲ್ಲಿ ಅದು ಬಹಳ ವಿಶೇಷ. ಆ ವಿಶೇಷವಾಗಿರ್ತಕ್ಕಂಥದ್ದು ಬಡವ ಬಲ್ಲಿಗಾಂದಿರ, ಜಾತಿ ಮತ ಭೇದವಿಲ್ದಿರ ನಮ್ಮಲ್ಲಿ ನಂಬಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ನಂಬಬೇಕು. ಆ ನಂಬಿಕೆಯಿಂದ, ಶ್ರದ್ಧೆಯಿಂದ ಒಬ್ಬರು ಹಿರಿಯರು ಅಥವಾ ಯಾರೊಬ್ಬರು ತಿಳಿಸ್ಕೊಟ್ಟಿದ್ದಾರೆ ಒಂದಷ್ಟು ರಹಸ್ಯಗಳನ್ನು, ಯಾವುದೇ ಒಂದು ವಿಚಾರವನ್ನಾದರೂ ಅದಕ್ಕೆ ಆಧಾರ ಇದ್ದು ಅದರದೇ ಆದಂತಹ ಒಂದಷ್ಟು ವೈಶಿಷ್ಟ್ಯತೆ ಇದ್ದು ಅದರ ಅನುಭವಕ್ಕೆ ಬಂದಿದ್ದರೆ ಮಾತ್ರ ಅದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥದ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಸಾಕಷ್ಟು ಜನ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಸತತ 5 ವರ್ಷಗಳಿಂದ ಅವರು ಸ್ವಾಗತಿಸಿದ್ದಾರೆ. ಅಂದರೆ ಇದರೊಳಗಿರ್ತಕ್ಕಂಥ ಸ್ವಾರಸ್ಯಕರವಾದಂತಹ ವಿಚಾರಗಳನ್ನು, ಸಾಕಷ್ಟು ತಂತ್ರಸಾರಗಳನ್ನು, ಸಾಕಷ್ಟು ಯಂತ್ರ ಮಂತ್ರಗಳ ಬಗ್ಗೆ ಅಥವಾ ಒಂದಷ್ಟು ವನಸೇರಿಗಳ ಬಗ್ಗೆ ನಮಗೆ ತಿಳಿದಿರ್ತಕ್ಕಂಥದ್ದು ನಿಮ್ಮ ಮುಂದೆ ಇಟ್ಟಾಗ ಅದನ್ನು ಸ್ವಾಗತಿಸಿ ಅದರಿಂದ ಅನುಕೂಲವನ್ನು ಪಡೆದು ಇನ್ನೂ 4-6 ಜನಕ್ಕೆ ಹಂಚಿ ಹೇಳುವಂತಹ ಒಂದು ಗುಣ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗಿದೆ. ಅದಕ್ಕಾಗಿ ಪ್ರತಿ ಕಾಲಕ್ಕೂ ಸಹಿತ ಏನು ಹೊಸತನ ಇದೆ, ಹೊಸದೇನಿದೆ, ಹೊಸದು ಅಂದರೆ ಇರ್ತಕ್ಕಂಥ ಗ್ರಂಥಗಳಲ್ಲಿರ್ತಕ್ಕಂಥದ್ದು ಎಲ್ಲಿ ಗ್ರಂಥಗಳಲ್ಲಿ ಅಡಗಿದೆ ಅದನ್ನು ತಂದು ನಿಮ್ಮ ಮುಂದೆ ಇಡುವಂತಹ ಕಾಯಕವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ಸದಾಕಾಲ ನಿಮ್ಮ ಮುಂದೆ ಮಾಡ್ತಾ ಇರುತ್ತೆ. ಹಾಗಾಗಿ ಬೆಟ್ಟದನಲ್ಲಿ ಇದು ಬಹಳ ವಿಶೇಷ. ಬೆಟ್ಟದನಲ್ಲಿ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಅದರಲ್ಲೂ ಸೀಸನಲ್ಲಂತೂ ಹಬ್ಬ, ಅದರ ಆನಂದವೇ ಬೇರೆ. ಅದರಿಂದ ಬೆಟ್ಟದನಲ್ಲಿ ಭಗವಂತನಿಗೂ ಇಷ್ಟ, ಶ್ರೀಕೃಷ್ಣ ಪರಮಾತ್ಮನಿಗೂ ಇಷ್ಟ, ಹಾಗೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹವನ್ನು ಸಹಿತ ನಾವು ತೆಗೆದುಕೊಳ್ಬೋದು. ವಿಚಾರಗಳು ಸಾಕಷ್ಟು ಇದೆ. ರಾಶಿಫಲಕ್ಕೆ ನಾವು ತಡ ಮಾಡೋದು ಬೇಡ. ರಾಶಿಫಲದ ಕಡೆನೂ ಒಂದಷ್ಟು ಗಮನ ಕೊಡೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನಾವು ತಿಳ್ಕೊಳ್ಳೋಣ. ಅಂಬಾ ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಅಂಬಾ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಶ್ರೀ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ 30/1/2019 ಬುಧವಾರ ದಶಮಿ ಅನುರಾಧ ನಕ್ಷತ್ರ. ಇವತ್ತು ಭಾಳ ವಿಶೇಷವಾಗಿದೆ. ಬುಧವಾರ ಅನುರಾಧ ನಕ್ಷತ್ರ, ಬುಧವಾರ ದಶಮಿ ಅನುರಾಧ ನಕ್ಷತ್ರ. ಬುಧವಾರ ದಶಮಿ ಬರೋದೇ ಬಹಳ ವಿಶೇಷ. ಯಾಕೆಂದರೆ ದಶಮಿ ಅಂದರೆ ಮಹಾವಿಷ್ಣುವಿಗೆ ಸಂಬಂಧಪಟ್ಟದ್ದು. ದಶಮಿ ತಿಥಿ, ದಶಮಿ ಎಂದು ಆಚರಣೆ ಮಾಡ್ಬೋದಂಥ ಅನುಷ್ಠಾನಗಳು ಬಹಳಷ್ಟು ವಿಶೇಷವಾಗಿರುತ್ತೆ. ಇನ್ನು ಬುಧವಾರ ಅದು ಮತ್ತಷ್ಟು ವಿಶೇಷವಾಗಿದೆ. ಅದು ವಿಷ್ಣುದೇವರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ವಿಷ್ಣು ಪರಮಾತ್ಮನಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಅದಕ್ಕೆ ವಿಷ್ಣು ಆರಾಧನೆಯನ್ನು ಬುಧವಾರದಂದೇ ಮಾಡ್ತಾರೆ. ಅದರಲ್ಲೂ ಬುಧನ ಅನುಗ್ರಹವನ್ನು ಪಡೀಲಿಕ್ಕಂತೂ ಮತ್ತಷ್ಟು ವಿಶೇಷವಾದ್ದು. ಬುಧ ಭೂಮಿಕಾರಕ. ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಭೂದೇವಿಯನ್ನು ಪ್ರಾರ್ಥನೆ ಮಾಡಲಿಕ್ಕೂ ಸಹಿತ, ಭೂಮಿಯಲ್ಲಿರ್ತಕ್ಕಂತಹ ದೋಷಗಳನ್ನು ಹೊಡೆದೋಡಿಸ್ಲಿಕ್ಕೂ ಸಹಿತ, ಭೂಮಿಯಲ್ಲಿರ್ತಕ್ಕಂತಹ ದೋಷಗಳು ದೂರ ಆದರೆ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳೋದಕ್ಕೋಸ್ಕರ, ಅಥವಾ ಭೂದೋಷ ನಿವಾರಣೆ ಮಾಡಿಕೊಂಡು ನಮ್ಮ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಒಂದೊಂದು ಅಂಶಗಳಲ್ಲೂ ಬುಧವಾರ ದಶಮಿ ಅನುರಾಧ ನಕ್ಷತ್ರ. ಅದರಲ್ಲೂ ಅನುರಾಧ ನಕ್ಷತ್ರ ಒಂದು ಮಹಾನಕ್ಷತ್ರ. ಅನುರಾಧ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ಇವತ್ತಿನ ಕೈಂಕರ್ಯಗಳು, ಇವತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಇವತ್ತು ತಾವು ಏನು ಅಂದ್ಕೊಂಡಿದ್ದೀರಿ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಚಿಂತನೆ ಇದೆ, ಖಂಡಿತ ಯಶಸ್ಸಿನ ಫಲ ಅಂತೂ ಕಟ್ಟಿಟ್ಟ ಬುತ್ತಿ. ಆದರೆ ಧರ್ಮ ಮಾರ್ಗ ಬೇಕು. ಧರ್ಮ ಮಾರ್ಗವನ್ನು ನಾವು ಅನುಸರಿಸಿದಾಗ ಮಾತ್ರ ಆ ಯಶಸ್ಸು ನಮಗೆ ಸಿಗ್ತಕ್ಕಂಥದ್ದು. ಅಂತಹ ಯಶಸ್ಸು ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೇನೆ. ಭಗವತಿ ಕಲ್ಯಾಣಾದ್ಭುತ ಗಾತ್ರ ಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋತಿ ವಿಕ್ರಮಃ ಸಂಕರ್ಷಣ ನಿವೃದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸಕಲ ವಿಧವಾದಂತಹ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಇಷ್ಟಾರ್ಥ ಸಿದ್ಧಿಗೂ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಹಾಗೆ ರಾಶಿಫಲಗಳತ್ತ ಗಮನ ಹರಿಸೋಣ. ಎಲ್ಲರೂ ಒಮ್ಮೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ನನ್ನೊಂದಿಗೆ ನೀವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ವೀಕ್ಷಕ ಪ್ರಭುಗಳು ದಿನವನ್ನು ಪ್ರಾರಂಭ ಮಾಡೋಕ್ಕೂ ಮುನ್ನ, ಅಂದರೆ ದಿನದ ಕೈಂಕರ್ಯಗಳನ್ನು ನೋಡೋಕ್ಕೂ ಮುನ್ನ, ರಾಶಿಫಲವನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ 3 ಬಾರಿ ಗಣಪತಿ ಮಂತ್ರ, ಆದಿತ್ಯಾದಿ ನವಗ್ರಹಗಳನ್ನು ಮತ್ತೊಮ್ಮೆ ನಾವು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೆ ನಮಃ. ಹೆಣ್ಣುಮಕ್ಕಳು ಟಿ ವಿ ಮುಂದೆನೇ ಕೂತ್ಕೋಬೇಕು ಅಂತೇನಿಲ್ಲ. ನೀವು ಅಡುಗೆ ಮನೆಯಲ್ಲೂ ಕೆಲಸ ಮಾಡಿಕೊಂಡು
ಅಥವಾ ನಿಮ್ಮದೇ ಆದಂತಹ ಏನೇ ಕೆಲಸ ಕಾರ್ಯಗಳಿದ್ರೂ ಅದನ್ನು ಮಾಡಿಕೊಂಡು ಕಿವಿಯಲ್ಲಿ ಕೇಳಿಸ್ಕೊಳ್ಬೇಕು, ನಿಮ್ಮ ಕೆಲಸಗಳನ್ನು ನಡೆಸಬೇಕು. ಯಾಕೆಂದರೆ ತುಂಬ ಜನ ಒಂದು ಕಂಪ್ಲೇಂಟ್ ಇದೆ, ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಒಂದು ಕಂಪ್ಲೇಂಟ್ ಹೇಳ್ತಾರೆ ನಮ್ಮ ಮೇಲೆ. ಮನೆಯಲ್ಲಿ ಪುರುಷರಿಗೆ ಸರಿಯಾದ ಸಮಯಕ್ಕೆ ಕಾಫಿ ಟಿಫನ್ ಕೊಡಲ್ಲ, ಬೆಳಗಿನ ಸಮಯದಲ್ಲಿ 8ರಿಂದ 9:30 ಆಯ್ತಂದರೆ ನಮಗೆ ಕಾಫಿ ಟಿಫನ್ ಇಲ್ಲ, ಅಥವಾ ನಮಗೆ ಸರಿಯಾದ ವ್ಯವಸ್ಥೆಗಳು ನಡೆಸ್ತಾ ಇಲ್ಲ, ಬರೀ ನಿಮ್ಮ ಕಾರ್ಯಕ್ರಮದಲ್ಲೇ ಇದ್ಬಿಡ್ತಾರೆ ನಮ್ಮ ಮನೆ ಹೆಣ್ಮಕ್ಳು, ನಮ್ಮನೆ ತಾಯಂದರು ಈ ತರಹ ಮಾಡ್ತಿದ್ದಾರೆ, ಟಿ ವಿ ನಾವು ಬೇರೆ ಚಾನಲ್ ನೋಡೋಂಗಿಲ್ಲ, ಇಂಥವೆಲ್ಲ ಬರ್ತಾ ಇದೆ. ಅದರಿಂದ ಯಾರಿಂದಲೂ ನಿಷ್ಠೂರ ಆಗಬಾರ್ದು, ಯಾರಿಗೂ ಅವ್ರವ್ರ ಕೆಲಸಕ್ಕೆ ತೊಂದರೆ ಆಗಬಾರ್ದು. ನಿಮ್ಮ ಕಾಯಕ ನೀವು ಸರಿಯಾದ ಸಮಯಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ನೀವು ಮಾಡಲೇಬೇಕು. ಕಿವಿಯಲ್ಲಿ ಕೇಳಿಸ್ಕೊತಾ ಇರಬೇಕು, ಕೆಲಸವನ್ನು ಮಾಡಬೇಕು. ಕಿವಿಯಲ್ಲಿ ಕೇಳಿಸ್ಕೊಂಡು ನಾವು ಮಂತ್ರವನ್ನು ಶುರು ಮಾಡಿದಾಗ, ಅಂದರೆ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ನಾವು ಶುರು ಮಾಡಿದಾಗ ನಮ್ಮೊಂದಿಗೆ ನೀವು ಪ್ರಾರ್ಥಿಸಬೇಕು. ಆಗಲೇ ಅವರವರ ನಕ್ಷತ್ರಗಳಲ್ಲಿ ಅವರವರ ರಾಶಿಗಳಲ್ಲಿ ಇರ್ತಕ್ಕಂಥ ದೋಷಗಳು ದೂರವಾಗಿ ಒಂದಿಷ್ಟು ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಪ್ರಾರ್ಥನೆ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನ. ಇನ್ನು ಆದಿತ್ಯಾದಿ ನವಗ್ರಹ ಪ್ರಾರ್ಥನೆಯೂ ಆಗಿದೆ, ಭಗವತಿಯ ಪ್ರಾರ್ಥನೆ ಆಗಿದೆ. ರಾಶಿ ಫಲಗಳ ಕಡೆ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ.